ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಆದರೆ ಆಘಾತಕಾರಿ ವಿಚಾರ ಏನಂದ್ರೆ ಇದೇ ತಿಂಗಳ ಅಂತ್ಯಕ್ಕೆ ರಾಜ್ಯ ಸರ್ಕಾರದ ಒಟ್ಟು ಸಾಲದ ಮೊತ್ತ ಇದೆಯಲ್ಲ 8.14 ಲಕ್ಷ ಕೋಟಿಯ ಗಡಿಯನ್ನ ದಾಟಿ ಬಿಡುತ್ತೆ. 2025-26ನೇ ಆರ್ಥಿಕ ವರ್ಷದಲ್ಲಿ ಬಡ್ಡಿ ಪಾವತಿಗೆಂದರೆ ಅಂದಾಜು 48,000 ಕೋಟಿ ವೆಚ್ಚವನ್ನ ಆಗಿದೆ. ಆದಾಯ ಸಂಗ್ರಹದಲ್ಲಿ ಹಿನ್ನಡೆ ಆಗಿರೋದು ಕೂಡ ಈ ಸಾಲಗಳ ಹೆಚ್ಚಾಗುವುದಕ್ಕೆ ಒಂದು ಕಾರಣ ಅಂತ ವಿಶ್ಲೇಷಣೆಗಳನ್ನ ಮಾಡಲಾಗ್ತಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಈ ಬಜೆಟ್ ಏನಿದೆಯಲ್ಲ ಇದು ಬಹಳ ಸ್ವೀಟ್ 16 ಕಳೆದ ಬಾರಿ ಮಾಡಿದ್ರು. ಈ ಬಾರಿ ಶುಭ ಶುಕ್ರವಾರ ಲಕ್ಷ್ಮಿ ಬರ್ತಾಳೆ ಅಂತಂದ್ರೆ ಗ್ಯಾರಂಟಿ ಕೊಟ್ಟಂತ ಲಕ್ಷ್ಮಿ ಯೋಜನೆಗಳೇ ಈಗ ಅವ್ರಿಗೆ ಸಮಸ್ಯೆ ಆಗಿದೆ. ಬಟ್ ಸಾಲ ಇಷ್ಟು ಮಟ್ಟಿಗೆ ಆಗ್ತಿದೆ, ಹೆಂಗೆ ಈ ಬಾರಿ ಬಜೆಟ್ ಮೇಲೆ ನಿರೀಕ್ಷೆಗಳು ಹೆಚ್ಚಿದೆ? 2016-17ರಿಂದ ಲೆಕ್ಕ ಹಾಕೊಂಡ್ರೆ 2,11,000 ಕೋಟಿ ಇದ್ದಂಥ ಸಾಲ ಇವತ್ತು 2025-26ಕ್ಕೆ 8.14 ಲಕ್ಷ ಕೋಟಿ ಆಗೋ ಮಟ್ಟಕ್ಕೆ ಬಂದು ನಿಲ್ಲಿಸ್ಕೊಂಡಿದ್ದಾರೆ. ಇದು ರಾಜ್ಯ ಸರ್ಕಾರಗಳ ಸಾಧನೆ. ಪ್ರತಿ ವರ್ಷಕ್ಕೆ ನಾವು ವಾರ್ಷಿಕವಾರು ತಗೊಂಡ್ರೆ ಪ್ರತಿ ವರ್ಷಕ್ಕೆ 80-90 ಸಾವಿರ ಕೋಟಿ ಸಾಲಗಳನ್ನು ಹೆಚ್ಚಿಸ್ತಾ ಬರ್ತಾರೆ. ಅದರಲ್ಲಿ 50,000 ಚಿಲ್ಲರೆ ಕೋಟಿಗಳನ್ನು ಸಾಲದ ಮರುಪಾವತಿಗೆ ಅಂದರೆ ಬಡ್ಡಿ ರೂಪದಲ್ಲಿ ಅವರು ಎತ್ತಿಡುವಂಥ ಪ್ರಮೇಯ ಬಂತು. ಲಾಸ್ಟ್ ಟೈಮ್ ಒಂದು 26,000 ಏನೋ ಇಟ್ಟಿದ್ರಂತೆ. ಈ ರೀತಿ ಈ ಬಾರಿ 48,000 ಕೋಟಿ ಬಡ್ಡಿ ಪಾವತಿಗೋಸ್ಕರನೇ 48,000 ಕೋಟಿ ವೆಚ್ಚ ಮಾಡಲಾಗುತ್ತೆ ಅಂತ ಕಳೆದ ವಾರ್ಷಿಕ ಲೆಕ್ಕಕ್ಕೆ 48,000 ಕೋಟಿ. ಈ ವೆಚ್ಚ ನೋಡಿದ್ರೆ ಸಿದ್ದರಾಮಯ್ಯವರು ಈಗಾಗಲೇ ಪಂಚ ಗ್ಯಾರಂಟಿಗಳ ಯೋಜನೆಯಡಿಯಲ್ಲಿ ಸಾಲದ ಸುಳಿಗೆ ಸಿಲುಕಿದ್ರು. 51,000 ಕೋಟಿ ಏನೋ ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ. 4.09 ಲಕ್ಷ ಕೋಟಿ ಬಡ್ಜೆಟ್ ಗಾತ್ರವನ್ನು ಏರಿಸ್ಕೊಂಡಿದ್ರು. 37,000-38,000 ಕೋಟಿ ಹೆಚ್ಚಿದ್ರು ಹೋದ ಬಾರಿ. ಈ ಬಾರಿ ಅದು 4 ಲಕ್ಷದಿಂದ 4.5 ಲಕ್ಷ ಕೋಟಿವರೆಗೂ ಗಾತ್ರ ಹೆಚ್ಚಿಸುವ ನಿರೀಕ್ಷೆ ಇದೆ. ಸಿದ್ದರಾಮಯ್ಯವ್ರ ಮೇಲ್ಗಡೆ ಈ ಸಾಲದ ಲೆಕ್ಕಕ್ಕೆ ಹೋದರೆ 2028-29ಕ್ಕೆ 10 ಲಕ್ಷ ಕೋಟಿ ಅಂದರೆ ಈಗಾಗಲೇ ತಮಿಳುನಾಡು ಈ ಗಡಿಯಲ್ಲಿದೆ. ಎರಡನೇ ರಾಜ್ಯ ನಮ್ಮದು. ನಾವೀಗೇನು 8 ಲಕ್ಷ ಕೋಟಿ ಸಾಲದಲ್ಲಿದ್ದೀವಿ, ತಮಿಳುನಾಡು ಮೊದಲಿಗರು 10 ಲಕ್ಷ ಕೋಟಿ ಚಿಲ್ಲರೆ ಏನೋ ಇದ್ದಾರೆ ಅನ್ಸುತ್ತೆ. ಅವ್ರ ನಂತರದಲ್ಲಿ ನಾವೇ ಇದ್ದೀವಿ. ಇನ್ನು ನಾವು 28-29ಕ್ಕೆ 10 ಲಕ್ಷ ಕೋಟಿ ಅಂದರೆ ಇವರೇ ಇದ್ದರೆ, ಇದೇ ಗ್ಯಾರಂಟಿ ಯೋಜನೆ ಇದ್ದರೆ 28-29 ಬೇಕಾಗಿಲ್ಲ. 27ರಲ್ಲೇ ಈ ಸಾಧನೆ ಮೀರಿ ನಾವು ಮುಂದುವರಿಬೋದು. ಆ ಮಟ್ಟದ ಸರ್ಕಾರ ಶೂನ್ಯ ಸ್ಥಿತಿಯಲ್ಲಿದೆ. ಏನು ಮಾಡಬೇಕು ಅಂತಲೇ ಕಾಣಿಸ್ತೇನೆ ಇಲ್ಲ ಅವರಿಗೆ. ಆದಾಯ ಎಲ್ಲಿಂದ ತರಬೇಕು, ಆದಾಯ ಹೇಗೆ ಇದನ್ನು ನಾವು ಗ್ಯಾರಂಟಿ ಯೋಜನೆಗಳನ್ನು ಮುನ್ನಡೆಸಬೇಕು. ಈಗ ಮತ್ತೆ ಸಿರಿವಂತರೆಲ್ಲ ನೀವು ಬಿಟ್ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ಏನು ಅದೇನೋ ಒಂದು ತಗೊಂಡ್ಬಿಟ್ಟಿದ್ದಾರೆ, ಗಿವ್ ಇಟ್ ಅಪ್ ಹೋಗಿದಾರಲ್ಲ. ಆ ನಿಟ್ಟಲ್ಲಿ ಈ ಬಡ್ಜೆಟ್ ತುಂಬ ನಿರೀಕ್ಷೆ ಮಾಡಿರುವಂಥದ್ದು ಏನಂದರೆ ಗ್ಯಾರಂಟಿ ಯಾವ್ಯಾವುದನ್ನ ಸರ್ಕಾರ ಹಿಂಪಡೆಯೋ ಲೆಕ್ಕಕ್ಕೆ ನೋಡ್ತಾರೆ. ಆ ನಿಟ್ಟಲ್ಲಿ ಏನು ಮಾತುಕತೆ ಆಗುತ್ತೆ, ಅದಕ್ಕೆ ಎಷ್ಟು ಅನುದಾನ ಎತ್ತಿಡ್ತಾರೆ, ಈ ನಿಟ್ಟಲ್ಲೇ ಒಂದಷ್ಟು ಈ ಬಡ್ಜೆಟ್ ತುಂಬ ವಿಶೇಷ. ಒಂದು 17ನೇ ಬಡ್ಜೆಟ್ ದಾಖಲೆ ಸಿದ್ದರಾಮಯ್ಯದಾದ್ರೆ ಸಿದ್ದರಾಮಯ್ಯ ಸರ್ಕಾರದ ಇಲ್ಲಿಯವರೆಗಿನ ಗ್ಯಾರಂಟಿ ಯೋಜನೆಗಳ ಫಲಾಫಲ ಏನಿದೆ, ಇದನ್ನ ಯುಗಾದಿ ಫಲಾಫಲ ಹೇಳ್ತಾರಲ್ಲ, ಆ ರೀತಿ ಬಡ್ಜೆಟ್ ಫಲಾಫಲಗಳನ್ನ ನೋಡೋದಕ್ಕೆ ಈ ರಾಜ್ಯ ತುಂಬಾ ಕಾಯ್ತಾ ಇದೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಒಂದು ನಿಮ್ಮ ಸರ್ಕಾರಕ್ಕೆ ಕುತ್ತಾಗಬಹುದು, ಇಲ್ಲ ಅಂತಂದ್ರೆ ಈಗ ತಗೊಳ್ಳೋ ನಿರ್ಧಾರದಿಂದ ಒಂದಷ್ಟೇನೋ ಒಳ್ಳೇದಾಗಬಹುದು. ಒಂದಷ್ಟು ವರ್ಗಕ್ಕೆ ಏನಾದ್ರು ಸಾಲದ ಹೊರೆಯೇ ನೀವು ಹೊರಿಸ್ಬಿಟ್ಟೆ ಹೋಗೋದು, ಬೇರೆ ಆಪ್ಷನ್ ಇಲ್ಲ. ಆದಾಯಕ್ಕಿಂತ ನೀವು ತುಂಬಾ ಸಾಲ ಹೊತ್ಕೊಂಡು ಕೂತಿರ್ಬೇಕಾದ್ರೆ ನೀವು ಎಲ್ಲಿಂದನೂ ಏನು ತರೋದಕ್ಕೆ ಆಗೋದೇ ಇಲ್ಲ. ಈ ನಿಟ್ಟಲ್ಲಿ ನೋಡಿದ್ರೆ ನಿಮ್ಮ ಬಡ್ಜೆಟ್ ವಿಶೇಷ ಏನು ಅಂತ ಕೇಳಿದ್ರೆ 17ನೇ ಬಡ್ಜೆಟ್ ದಾಖಲೆ ಬಡ್ಜೆಟ್ ಸಿದ್ದರಾಮಯ್ಯ. ಅದೊಂದು ಬಿಟ್ರೆ ಮತ್ತೆಲ್ಲವೂ ಸಾಲದ ಬಡ್ಜೆಟ್. ಇದು ಸಾಲದ ಬಡ್ಜೆಟ್, ಹೊರೆಯ ಬಡ್ಜೆಟ್. ಸಾಧನೆಯ ಬಜೆಟ್ ಅಂತೂ ಅಲ್ವೇ ಅಲ್ಲ. ಸಾಧನೆ ಸಿದ್ದರಾಮಯ್ಯ ಅವರಿಗೆ ಸೀಮಿತ ಅಷ್ಟೇ. ಸರ್ಕಾರದ ಮಟ್ಟದಲ್ಲಿ ಇದು ಸಾಲದ ಬಡ್ಜೆಟ್ ಆಗಿ ಕೂತ್ಕೊಂಡಿದೆ. ಅತಿಯಾದ ಸಾಲವನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರುವಂತ ರಾಜ್ಯ ಸರ್ಕಾರ. ಅದರ ಅಡಿಯಲ್ಲೇ ಒಂದಷ್ಟು ಯೋಜನೆಗಳು ಮತ್ತೊಂದಷ್ಟು ಯೋಜನೆಗಳನ್ನು ಸೇರಿಸ್ಕೊಂಡ್ಬಿಟ್ರೆ ಸಾಲ ಅದೇ ಹೇಳಿದ್ರಲ್ಲ 28-29ಕ್ಕೆ 10 ಲಕ್ಷ ಕೋಟಿ ದಾಟತ್ತೆ ಅಂತ ಹೇಳ್ತಾರೆ. ಇವ್ರಿಗೆ ಅಷ್ಟೊಂದು ಬೇಕಾಗಿಲ್ಲ, ಅದಕ್ಕೆ ಮುಂಚೆನೆ ಆ ದಾಖಲೆ ಮೀರುವಂತ ಸಮಯ ಇವರಿಗೆ. ಈ ವಿತ್ತೀಯ ಶಿಸ್ತಿಲ್ದಿರೋದು ಕಾರಣ ಆಯ್ತಾ, ಅಥವಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತಾನೆ ಇದು ಸಮಜಾಯಿಷಿ ಕೊಡ್ಕೊಂಡು ಸುಮ್ಮನೆ ಆಗ್ತಾರ? ಟ್ಯಾಕ್ಸ್ ರೂಪದಲ್ಲಿ ಕೊಡ್ತಾ ಇದೀವಿ, ನಮಗೂ ಕೊಡ್ತಾ ಇಲ್ಲ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಬಟ್ ಇವರು ಅತಿ ಹೆಚ್ಚಾಗಿ ಯೋಜನೆಗಳ ಮೂಲಕ ಹಣ ಕಳ್ಕೊತಾ ಇರೋದು. 4 ಲಕ್ಷ ಕೋಟಿ ಏನು ಹೇಳಿದ್ರು, 4 ಲಕ್ಷ ಕೋಟಿ ನಾನು ಬಡ್ಜೆಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಸರಿ 4.5 ಲಕ್ಷ ಕೋಟಿ ಏನು ಹೋಗ್ತಾರೆ, ಎಲ್ಲವೂ ಸಾಲದ ರೂಪದಲ್ಲೇ ಇರುವಂಥವು.
ಸಾಲದ ರೂಪದಲ್ಲೇ ಇರುವಂಥವು. ಕೇಂದ್ರದ ಮೇಲ್ಗಡೆ ನೀವು ಬೊಟ್ಟು ಮಾಡಬೇಕಷ್ಟೇ ಬಿಟ್ಟರೆ ನಿಮ್ಮ ಆದಾಯವನ್ನು ಹೂಡಿಕೆಯನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ ಬಡ್ಜೆಟನ್ನು ನೋಡ್ತಾ ಇಲ್ಲ ನೀವು. ಹೂಡಿಕೆಯನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ರಾಜ್ಯವನ್ನು ಸೋಲಿನ ದಾರಿಯಲ್ಲಿ ಕೊಂಡೊಯ್ತಿರ್ಬೇಕಾದ್ರೆ ಯಾರೂ ಹೂಡಿಕೆ ಮಾಡೋದಕ್ಕೆ ಬರೋದಿಲ್ಲ. ಹೌದು. ನೀವು ಅಭಿವೃದ್ಧಿ ಪಥದಲ್ಲಿದ್ದಾಗ ಮಾತ್ರ ಬೇರೆ ರಾಜ್ಯಗಳ ಅಥವಾ ವಿದೇಶಗಳ ಹೂಡಿಕೆ ನಮ್ಮಲ್ಲಿಗೆ ಬರೋದಕ್ಕೆ ಬರ್ತಾ ಇದೆ, ಪ್ರಯತ್ನ ಮಾಡ್ತಾರೆ. ನೋಡುಗರು ಕೂಡ ನಾವು ಸಾಲದಲ್ಲಿದ್ದೀವಿ, ನಾವು ಹೊರೆಯಲ್ಲಿದ್ದೀವಿ, ನಾವು ಈ ಯೋಜನೆಗಳಿಂದ ಸುಣ್ಣ ಕೂತಿದ್ದೀವಿ ಅಂತಂದಾಗ ರಾಜ್ಯದ ಕಡೆ ಯಾವ ಹೂಡಿಕೆದಾರ ನೋಡ್ತಾನೆ? ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ. ಆ ನಿಟ್ಟಲ್ಲಿ ಇವರಾಗೆ ಮಾಡ್ಕೊಂಡಿರುವಂಥದ್ದು. ಗುಂಡಿ ಮುಚ್ಚೋದು ಒಂದು ಕಡೆ ಆದರೆ ಗುಂಡಿ ತೋಡ್ಕೊಂಡಿರೋದು ಇವರೇ. ಹೌದು, ಗುಂಡಿ ತೋಡ್ಕೊಂಡಿರೋದು ಇವರೇ. ಹಾಗಾಗಿ ಸರ್ಕಾರ ಈ ಪರಿಸ್ಥಿತಿಯಲ್ಲಿ ಯಾವ ನಿಟ್ಟಿನ ಬಡ್ಜೆಟ್ಟು ಮತ್ತು ಎಷ್ಟು ಗಾತ್ರದ ಬಡ್ಜೆಟ್ಟು ಮತ್ತು ಯಾವ ನಿಟ್ಟಲ್ಲಿ ಬಡ್ಜೆಟ್ಟು, ಆರ್ಥಿಕ ಸಮತೋಲನದ ಕಡೆ ನಿಮ್ಮ ಗಮನ ಇರಬೇಕು. ಈ ಬಾರಿ ಮೂಲಸೌಕರ್ಯ, ಕೃಷಿ, ಆರೋಗ್ಯ, ನೀರಾವರಿ, ಶಿಕ್ಷಣಕ್ಕೆ ಹೆಚ್ಚುವರಿ ಒತ್ತು ಕೊಡ್ತಾರೆ, ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ ಅನ್ನುವಂಥದ್ದು ಏನು ನಿರೀಕ್ಷೆ ಇದೆ ಜನಕ್ಕೆ, ಹುಸಿ ಮಾಡದೆ ನಿಮ್ಮದು ಸಾಲದ ಸುಳಿಯಲ್ಲೂ ಕೂಡ ಒಂದು ಯಶಸ್ವಿ ಬಡ್ಜೆಟ್ನ ಘೋಷಣೆ ಮಾಡಿದ್ರೆ 17ನೇ ಏನು ಯಶಸ್ವಿ ಬಡ್ಜೆಟ್ ಇದೆ ಅದು ಯಶಸ್ವಿ ಆಗುತ್ತೆ. ದಾಖಲೆ ಸಿದ್ದರಾಮಯ್ಯ ಗೆದ್ದರಾಮಯ್ಯ ಆಗ್ತಾರೆ. ಎಸ್.